ಎಲ್ರಿಗೂ ನಮಸ್ಕಾರ. ನಾನಿವತ್ತು ಉತ್ತರ ಕರ್ನಾಟಕದ ಶೇಂಗಾ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪಲ್ಯ ಅಥವಾ ಬೇಳೆ ಸಾರು ಮಾಡೋದಕ್ಕೆ ಬೇಜಾರಾದಾಗ ಈ ರೀತಿ ಸಾರನ್ನು ಮಾಡಿಕೊಂಡ್ರೆ ಬಹಳ ರುಚಿಯಾಗಿರುತ್ತೆ. ಅದರಲ್ಲೂ ಕಟಕ್ ರೊಟ್ಟಿ ಜೊತೆ 2 ಪೀಸ್ ಉಳ್ಳಾಗಡ್ಡಿ, 2 ಪೀಸ್ ಸೌತೆಕಾಯಿ ಇದ್ರಂತೂ ಇನ್ನೂ ರುಚಿಯಾಗಿ ಇರುತ್ತದೆ. ಇದನ್ನು ಮಾಡೋದಕ್ಕೆ ಜಾಸ್ತಿ ಏನು ಬಹಳ ಪದಾರ್ಥ ಬೇಕಾಗಿಲ್ಲ. ನಾನಿಲ್ಲಿ 4 ಜನಕ್ಕಾಗುವಷ್ಟು ಸಾರನ್ನು ಮಾಡ್ತಾ ಇದ್ದೀನಿ. 1 ಕಪ್ ಹಸಿ ಶೇಂಗಾನ ತೆಗೆದುಕೊಂಡಿದ್ದೀನಿ. 5 ಎಸಳು ಬೆಳ್ಳುಳ್ಳಿನ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, ಬೆಲ್ಲ, ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ ಟೊಮ್ಯಾಟೋನ ಬಳಸ್ತಾ ಇಲ್ಲ, ಬರೀ ಹುಣಸೆ ಹಣ್ಣಿಂದ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕಡಾಯಿನ ಇಟ್ಕೋತಾ ಇದ್ದೀನಿ. ಅದಕ್ಕೆ ಹಸಿ ಶೇಂಗಾನ ಹಾಕೋತಾ ಇದ್ದೀನಿ. 10 ರಿಂದ 15 ನಿಮಿಷ ಹುರ್ಕೋತಾ ಇದ್ದೀನಿ. ಅದಾದ ನಂತರ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ನೀವು ಬೇಕಾದರೆ ಟೊಮ್ಯಾಟೋನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೋಬೋದು, ಆದರೆ ನಾನಿಲ್ಲಿ ಹಾಕ್ತಾ ಇಲ್ಲ. ಆ ನಂತರ ಶೇಂಗಾ ಸಿಪ್ಪೆನ ಒಂದು ತಾಟಿನಲ್ಲಿ ತೆಗೆದುಕೊಂಡಿದ್ದೀನಲ್ವ, ಅದನ್ನು ಸಿಪ್ಪೆನ ಸುಲ್ಕೋತಾ ಇದ್ದೀನಿ. ಸಿಪ್ಪೆ ಸುಲ್ಕೊಂಡಿದ ನಂತರ ಒಂದು ಮಿಕ್ಸರ್ ಜಾರ್ಗೆ ಶೇಂಗಾನ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಕೆಂಪು ಪುಡಿ, ಅರಿಶಿನ ಮತ್ತು ಮಸಾಲೆ ಖಾರನ ಹಾಕೋತಾ ಇದ್ದೀನಿ. ಅದನ್ನು ಹಾಕಿದ ನಂತರ ತರಿಯಾಗಿ ರುಬ್ಬಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಬಬೇಕು. ರುಬ್ಬಿರೋದನ್ನು ಒಂದು ಕಡೆ ಎತ್ತಿಟ್ಕೊಂಡು ಒಲೆ ಮೇಲೆ ಬೊಗಣಿನ ಇಟ್ಕೋತಾ ಇದ್ದೀನಿ. ಅದಕ್ಕೆ 2 ರಿಂದ 3 ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನ ಹಾಕೋತಾ ಇದ್ದೀನಿ. ಹಾಗೆಯೇ ಕುಟ್ಟಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಇದಾದ ನಂತರ ಮಿಕ್ಸರಲ್ಲಿ ರುಬ್ಕೊಂಡಿರುವಂಥ ಎಲ್ಲ ಮಸಾಲೆನ ಹಾಕೋತಾ ಇದ್ದೀನಿ. ಈ ಮಸಾಲೆಗೆ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಇದೆಲ್ಲ ಹಾಕಿದ ನಂತರ ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ 3 ರಿಂದ 4 ಕಪ್ನಷ್ಟು ನೀರು ಹಾಕೋಬೋದು. ಇಲ್ಲಿ ನೀವು ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು, ಇಲ್ಲ ನಮಗೆ ತಿಳುವಾಗೆ ಸಾರು ಬೇಕಂದರೆ ತಿಳುವಾಗ ಕೂಡ ಹಾಕೋಬೋದು. ಅದರ ನೀರನ್ನ ಜಾಸ್ತಿ ಹಾಕಬೇಕಷ್ಟೇ. ನಿಮಗೆ ಇಲ್ಲಿ ಹುಳಿಗೆ ಎಷ್ಟು ಬೇಕೋ ಅಷ್ಟನ್ನು ಹುಣಸೆಕಾಯಿನ ರಸನ ಹಾಕ್ಕೋಬೇಕು. ಎಲ್ಲ ನೀರು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. ಬೇಕಾದರೆ ಬೆಲ್ಲ ಕೂಡ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬಹುದು, ಇಲ್ಲ ಬೇಡ ಅಂದರೆ ಬಿಡಬಹುದು. ಎಲ್ಲ ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು 2 ರಿಂದ 3 ಕುದಿನ ಕುದಿಸ್ಕೋಬೇಕು. ಮಧ್ಯಾಹ್ನ ಹೊತ್ತಲ್ಲಿ ಬಿಸಿ ಅನ್ನದ ಜೊತೆ ತಿಂದರೆ ಬಹಳ ರುಚಿಯಾಗಿ ಹತ್ತೈತಿ. ಇಲ್ಲ ಅಂದರೆ ಕಟಿ ರೊಟ್ಟಿ ಇದ್ದರೆ ಕಟಿ ರೊಟ್ಟಿ ಜೊತೆನೂ ಭಾಳ ರುಚಿಯಾಗಿ ಹತ್ತೈತಿ. ಚಪಾತಿ ಇತ್ತು ಅಂದರೆ ಚಪಾತಿ ಜೊತೆನೂ ಚಲೋ ಹತ್ತೈತಿ. ನಿಮಗೆ ಯಾವುದು ಬೇಕೋ ಅದರಲ್ಲಿ ನೀವು ತಿನ್ಬೋದು. ಈ ರೀತಿನ ಒಂದು ಸತಿನಾದರೂ ಮಾಡಿ ನೋಡಿ, ಹೇಗೆ ಬತ್ತಂತ ಹೇಳಿ. ಬಾಯ್ ಬಾಯ್.